ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ವಿಚಾರದಲ್ಲಿ ಹೇಳ್ತಾ ಇದ್ವಿ. ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಈಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇವೆ ಅಂತ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕುರ್ಚಿ ಕಿತ್ತಾಟದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತ ಸುದ್ದಿ. ಡಿಕೆ ಬ್ರದರ್ಸ್ಗೆ ಖರ್ಗೆ ತುರ್ತು ಬುಲಾವ್ ಅಂತಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಖುದ್ದು ಭೇಟಿಗೆ ಸೂಚನೆಯನ್ನ ನೀಡಿದ್ದಾರಂತೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಕುರ್ಚಿ ಕಿತ್ತಾಟದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಡಿಕೆ ಬ್ರದರ್ಸ್ಗೆ ಈಗ ಖರ್ಗೆ ತುರ್ತು ಬುಲಾವನ್ನ ನೀಡಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಖುದ್ದು ಭೇಟಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ಗೆ ಬೆಂಗಳೂರಿಗೆ ಬಂದ ತಕ್ಷಣ ಭೇಟಿಯಾಗಬೇಕು ಅಂತ ಸೂಚನೆಯನ್ನ ನೀಡಿದ್ದಾರಂತೆ. ಯಾಕೆ ಈಗ ಮಾತನಾಡಿರುವಂತ ಮಾತುಗಳಿದ್ವಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನ ಕೊಡ್ತಾ ಇದೆ. ಇಷ್ಟೆಲ್ಲ ಮಾಡಬೇಕಾದಂತ ಅಗತ್ಯತೆ ಇರಲಿಲ್ಲ. ಇಬ್ರು ಹೇಳ್ತಾ ಇದ್ದಿದ್ದು ಹೈಕಮಾಂಡ್ ಏನ್ ನಿರ್ಧಾರ ತಗೋತ್ತೆ ನಾವು ಅದಕ್ಕೆ ಬದ್ಧರು ಅಂತೇಳಿ. ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾನೆ ಇಲ್ಲ, ಅದಕ್ಕೆ ಈ ರೀತಿ ಅಂತ ಪರಿಸ್ಥಿತಿ ಇದೆ. ಕಡ್ಡಿ ಮುರಿದಂಗೆ ಹೇಳಬೇಕು, ಇಲ್ಲ ಮಾಡ್ತೀವಿ ಇಲ್ಲ ಮಾಡಲ್ಲ, ಎರಡರಲ್ಲಿ ಒಂದು ಆಗುತ್ತೆ ತಾನೆ. ಇಷ್ಟೊಂದು ಕೆಸರು ಮಾಡಿಕೊಂಡು ರಾಡಿ ಎಲ್ಲ ಗಲೀಜ್ ಎಬ್ಸ್ಕೊಂಡು ಕುತ್ಕೊಂಡು ತೂ ಅನ್ಸ್ಕೊಂಡು ಇವೆಲ್ಲ ಆದ್ಮೇಲೆ ನಾವೇನೋ ಮಾಡಿದ್ವಿ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಏನು ಡ್ಯಾಮೇಜ್ ಆಗಬೇಕಾಗಿತ್ತು ಅದು ಆಗ್ಬಿಟ್ಟಿರುತ್ತೆ. ಇಡೀ ದೇಶದಲ್ಲಿ 3 ರಾಜ್ಯದಲ್ಲಿ ಇದ್ದೀರಾ ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ. ಯಾಕೆ ಅಂತಂದ್ರೆ ಸ್ವಲ್ಪ ಓಡಾಡುತ್ತೆ, ಬಜೆಟ್ ಸ್ವಲ್ಪ ದೊಡ್ಡದಲ್ವಾ. ಸೊ ಹಾಗಾಗಿ ಏನೆಲ್ಲ ವ್ಯವಸ್ಥೆ ಆಗಬೇಕೆಲ್ಲ ಆಗತ್ತೆ. ಆದರೆ ಅದನ್ನೇ ನೀವು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಈ ರೀತಿಯಾಗಿ ಕೆಸರು ಮಾಡಿಕೊಂಡು ರಾಡಿ ರಂಪಾಟ ಮಾಡ್ಕೊಂಡು ಕುತ್ಕೊಳ್ತಾ ಇದ್ದೀರಲ್ಲ ಹೈಕಮಾಂಡ್ನವರು. ಇಬ್ರು ಹೇಳ್ತಾ ಇದ್ದಾರೆ ನೀವೇನು ನಿರ್ಧಾರ ತಗೊಳ್ತೀರಾ ಅದಕ್ಕೆ ನಾವು ಬದ್ಧರು ಅಂತ ಹೇಳಿ. ಅದನ್ನ ಯಾಕೆ ತಗೊಳಕ್ಕಾಗ್ತಿಲ್ಲ? ಕಷ್ಟ ಯಾಕಾಗ್ತಾ ಇದೆ? ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ಬೇರೆ ಏನಾದರೂ ಗೊತ್ತಿಲ್ಲ. ಅಥವಾ ಎರಡು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ? ಇವ್ರಿಗೆ ಕೊಟ್ಟರೆ ಅವರು ಮುನಿಸ್ಕೊಳ್ತಾರೆ, ಅವ್ರನ್ನ ಕೊಟ್ಟರೆ ಇವ್ರಿಗೆ ಮುನಿಸ್ಕೊಳ್ತಾರೆ, ಹೆಂಗೆ ಮಾಡೋದು ಅಂತ ಒದ್ದಾಡ್ತಾ ಇದ್ದೀರಾ? ಆ ನಿರ್ಧಾರ ತಗೊಳ್ಳುವಂಥ ಕೆಪಾಸಿಟಿ ಇರುವಂಥ ಲೀಡರ್ಸ್ಗಳಿಲ್ವಾ? ಏನು ಕತೆ ಹೈಕಮಾಂಡ್ನಲ್ಲಿ? ಈಗ ತುರ್ತು ಬುಲಾವಂತೆ ಡಿ ಕೆ ಬ್ರದರ್ಸ್ ಬರ್ಬೇಕು, ನಾನು ಬೆಂಗಳೂರಿಗೆ ಬಂದ ತಕ್ಷಣ ಭೇಟಿ ಆಗಬೇಕು ಅಂತ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರಂತೆ. ನಿಮಗೆ ಯಾವಾಗ ಆಗುತ್ತೋ ಆಗ ಬಂದು ಭೇಟಿಯಾಗಿ, ಒಟ್ಟಿನಲ್ಲಿ ಬನ್ನಿ ಬೇಗ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ತುರ್ತು ಬುಲಾವ್ ಯಾಕೆ? ಮಾನ್ಯ ಉಪಮುಖ್ಯಮಂತ್ರಿಗಳ ಹೇಳಿಕೆ ಈ ತುರ್ತು ಬುಲಾವ್ಗೆ ಕಾರಣವಾಗ್ತಾ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಇದೆಯಾ? ಅರುಣ, ಹಾಗಾದ್ರೆ ದೆಹಲಿಯಿಂದ ಹೊರಡುವ ಮುಂಚಿತವಾಗಿ ಉಪಮುಖ್ಯಮಂತ್ರಿಗಳಿಗೆ ಸಂದೇಶ ರವಾನೆಯಾಗಿದೆ ಅನ್ನುವಂಥದ್ದು. ನೀವು ಸಹೋದರಿಬ್ರು ಬನ್ನಿ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ಬಂದ ನಂತರ ಭೇಟಿ ಆಗೋಣ ಅನ್ನುವಂಥದ್ದು. ಯಾಕಂದ್ರೆ ಹೈಕಮಾಂಡ್ ನಿನ್ನೆ ಸೋನಿಯಾ ಗಾಂಧಿ ಅವರು ಕೂಡ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಿದ್ರು. ಸಹಜವಾಗಿ ಅಲ್ಲೂ ಕೂಡ ವಿಚಾರಗಳು ಚರ್ಚೆ ಆಗಿರ್ತವೆ. ಯಾಕಂದ್ರೆ ಹಿಂದೆ ಆದಂಥ ಮಾತುಗಳೇನು, ಕಮಿಟ್ಮೆಂಟ್ ಏನು, ಈಗ ಯಾಕೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು 2.5 ವರ್ಷ ಮುಗಿತಾ ಇದ್ದಂತೆ ಆಗಿರುವಂಥ ಬೆಳವಣಿಗೆ ಏನು ಅನ್ನುವಂಥದ್ದು. ಹಾಗಾಗಿ ಮೊದಲನೇದಾಗಿ ಪಕ್ಷ ನಿಷ್ಠ ಅನ್ನುವಂಥ ಹೊತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನ ಮೊದಲು ಕರೆದು ಮಾತಾಡಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಜೊತೆಗೆ ಏನು ತಾಳ್ಮೆನ, ಸಮಾಧಾನನ ಅಥವಾ ಒಂದು ಸ್ವಲ್ಪ ಸಮಯಾವಕಾಶನ, ಒಂದು ಡೆಡ್ಲೈನ ಏನೋ ಒಂದು ಕೊಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದಂಥ ಹಿನ್ನೆಲೆಯಲ್ಲಿ ಆ ಸೂಚನೆಯನ್ನು ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮೊದಲ ಮಾತುಕತೆ ಕರೆದಂತೆ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಕಡೆಯಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷರ ಭೇಟಿಗೆ ಸಮಯ ಕೇಳಿದಾಗ ನಾಳೆ ಅವರಿಗೆ ಸಮಯ ನಿಗದಿ ಆಗಿದೆ ಅನ್ನುವಂಥದ್ದು. ಈ ಮಧ್ಯದಲ್ಲಿ ಅವರ ಬೆಂಬಲಿತ ಕೆಲವು ಸಚಿವ ಶಾಸಕರು ಎಐಸಿಸಿ ಅಧ್ಯಕ್ಷರ ಭೇಟಿಗೆ ಮುಂದಾಗಿದ್ರು ಅನ್ನುವಂಥದ್ದು. ಆದರೆ ಹೈಕಮಾಂಡ್ ಇಂದ ಬುಲಾವ್ ಬರದ ಹೊರತು ಯಾವ ಕಾರಣಕ್ಕೂ ಹೈಕಮಾಂಡ್ ಭೇಟಿ ಬೇಡ, ಏನ್ ತೀರ್ಮಾನ ಕೈಗೊಳ್ತಾರೆ ನೋಡೋಣ ಅಂತ ಕಾದು ನೋಡುವ ತಂತ್ರಕ್ಕೆ ಡಿ ಕೆ ಸಹೋದರರು ಮುಂದಾದ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರ ಖುದ್ದಾಗಿ ಬುಲಾವನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ತಡರಾತ್ರಿಯಲ್ಲೇ ಭೇಟಿ ನಡೆಯುವಂತ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಒಳಗಾಗಂತೂ ಭೇಟಿ ಆಗಲೇಬೇಕಾಗುತ್ತೆ. ಹಾಗಾಗಿ ಡಿ ಕೆ ಸಹೋದರರು ರಾತ್ರಿ ಏನಾದ್ರು ಭೇಟಿಗೆ ಆಸಕ್ತಿ ತೋರಿದ್ರೆ ರಾತ್ರಿ ಪ್ರಮುಖವಾದ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಎಐಸಿಸಿ ಅಧ್ಯಕ್ಷರ ಜೊತೆಗೆ ಡಿ ಕೆ ಸಹೋದರರು ನಡೆಸುವಂತ ಸಾಧ್ಯತೆ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇವತ್ತು ರಾತ್ರಿ ಅಥವಾ ನಾಳೆ ಖುದ್ದು ಭೇಟಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅಲ್ಲಿಂದ ಹೊರಡೋಕ್ಕಿಂತ ಮುಂಚಿತವಾಗಿ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅಂದ್ರೆ ಸಮಥಿಂಗ್ ವೆಂಟ್ ರಾಂಗ್ ಅಂತಾನೆ ಅರ್ಥ.